CRT ಅಂತ ಹೇಳಿದರೆ ಅದು ಸೆಲ್ಯುಲಾರ್ ರಿಜುವಿನೇಷನ್ ಥೆರಪಿ ಅಂತ. ಇದು ಒಂದು PEMF ಅಂತ ಏನು ಕರೀತಾರೆ, ಪಲ್ಸೇಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ, ಅದರದ್ದೇ ಇನ್ನೊಂದು ರೂಪಾಂತರ ಅಥವಾ ಅದರಿಂದ ಸುಧಾರಿತ ರೂಪ. ಇದು ಸೆಲ್ಯುಲಾರ್ ಲೆವೆಲ್ನ ಪ್ರತಿ ಒಂದು ಜೀವಕಣದ ಸ್ವಾಭಾವಿಕವಾದ ರಿಜುವಿನೇಷನ್ ಅಂತ, ಪುನರ್ರಚನೆ ಅಂತ ಹೇಳ್ತಾರೆ. ಅದನ್ನು ವೇಗವಾಗಿ ಆಗುವಂತೆ ಮಾಡುತ್ತದೆ. ಮಾಮೂಲಿಯಾಗಿ ಒಂದು 4-5 ದಿವಸದಲ್ಲಿ ಆಗುವ ಅಥವಾ 10 ದಿವಸ ಬೇಕಾದಂತಹ ಟ್ರೀಟ್ಮೆಂಟ್ ಗಳನ್ನು ಅಥವಾ ಅಷ್ಟು ದಿವಸ ಅದು ಗುಣ ಆಗ್ಲಿಕ್ಕೆ ಬೇಕಾದರೆ ಇದು ಅದನ್ನು ಅದರ 1/4 ಟೈಮ್ ಅಥವಾ ಅರ್ಧ ಸಮಯದಲ್ಲಿ ಮಾಡಿಕೊಡುತ್ತದೆ. ಅದು ಇದರ ವಿಶೇಷತೆ. ಈ ತರದ ಟ್ರೀಟ್ಮೆಂಟ್ ಅನ್ನು ಅನಾದಿ ಕಾಲದಿಂದ ಮಾಡ್ತಾ ಇದ್ರು. 1840ರಲ್ಲಿ ನಮಗೆ ಹಿಂದಿನ ಚರಿತ್ರೆಯಲ್ಲಿ ಸಿಗುತ್ತದೆ. ಜಪಾನ್ ದೇಶದಲ್ಲಿ ಯೋಧರಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವರಿಗೆ ಫೀಲ್ಡ್ ಅಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ಏನಾದರೂ ತೊಂದರೆಗಳು ಬಂದ್ರೆ ಅಥವಾ ಏಟಾದ್ರೆ ಅದಕ್ಕೆ ಇದನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ರು ಅವರು. ಇದರ ಒಂದು ಕರಡು ರೂಪವನ್ನು ಉಪಯೋಗ ಮಾಡ್ತಾ ಇದ್ರು. ಅಂದ್ರೆ ಔಷಧಿಗಳ ಮಿತಿ ಇರುತ್ತದೆ, ಅಲ್ಲಿ ಔಷಧಿಗಳಿಲ್ಲದೆ ಅವರಿಗೆ ಪರಿಹಾರ ಸಿಗ್ತಾ ಇತ್ತು ಅದರಲ್ಲಿ ಅಂತ. ಆಮೇಲೆ ಸುಮಾರು ಕಂಪನಿಗಳು, ಸುಮಾರು ಜನರು ಇದರ ಹಿಂದೆ ಇದನ್ನ ಅನ್ವೇಷಣೆ ಮಾಡಿಕೊಂಡು ಹೋಗಿ ಇದು ಅತ್ಯಂತ ಉತ್ತಮವಾದ ವ್ಯವಸ್ಥೆ ಅಥವಾ ಅಡ್ಡ ಪರಿಣಾಮಗಳು ಇಲ್ಲದೆ ಇದನ್ನು ಉಪಯೋಗ ಮಾಡಿಕೊಳ್ಬಹುದು ಕಂಡುಕೊಂಡ್ರು. FDA ಕೂಡ ಇದನ್ನು ಒಪ್ಪಿದೆ. ಇದರಲ್ಲಿ ದುಷ್ಪರಿಣಾಮಗಳು ಇಲ್ಲದೆ ನೇರವಾಗಿ ಯಾವುದೇ ಜೀವಕಣದ ಸ್ವಾಭಾವಿಕವಾದ ಪುನರ್ರಚನೆಯನ್ನು ವೇಗವಾಗಿ ಮಾಡಿಕೊಡುತ್ತದೆ ಅಂತ. ಇದು ಇದರ ಸಿದ್ಧಾಂತ. CRT ಅಂತ ಹೇಳಿದರೆ ಅದು ಅಯಸ್ಕಾಂತ ಶಕ್ತಿಯ ತಾತ್ಕಾಲಿಕವಾದ ಒಂದು ಕ್ಷಣದಲ್ಲಿ ಕೊಡುವಂತಹ ಒಂದು ಅಯಸ್ಕಾಂತ ಕ್ಷೇತ್ರವಾಗಿರುತ್ತದೆ. ಅದು ಬಿಟ್ಟು ಅದನ್ನು ಕೊಡುತ್ತದೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ಅಯಸ್ಕಾಂತದ ಶಕ್ತಿಯು ಜೀವಕಣದಲ್ಲಿ ಹೋಗಿ ಅದು ಜೀವಕಣದವನ್ನು ಹೆಚ್ಚು ವೇಗವಾಗಿ ಸ್ಪಂದಿಸುವಂತೆ ಮಾಡುತ್ತದೆ. ಅದರ ಸ್ವಾಭಾವಿಕವಾಗಿ ಒಂದು ಗಾಯ ಒಣಗುವಂತಹ ಸಂದರ್ಭ ಇರಬಹುದು. ನಿಮಗೆ ಗಾಯ ಆದರೆ ಅದೊಂದು 10 ದಿವಸ 4 ಬೇಕಾಗುತ್ತೆ ಒಣಗಲಿಕ್ಕೆ ಅಂತ, ಕೂಡೋಕೆ ಅಂತ ಇದ್ರೆ ಇದರಿಂದಾಗಿ ಅದೊಂದು 4 ದಿವಸದಲ್ಲಿ ಆಗುತ್ತೆ. ಅಥವಾ ನಿಮ್ಗೆ ಏನಾದರೂ ನೋವುಗಳಿದ್ರೆ ಅದು 2 ದಿವಸದೊಳಗೆ ವಾಸಿ ಆಗುತ್ತೆ, ಈ ಜಜ್ಜಿದ ನೋವು ಅಂತದ್ದೆಲ್ಲ ಇದ್ರೆ. ಸೊ ಆ ತರ ಇದು ಕೆಲಸ ಮಾಡುತ್ತೆ. ಈ ತರದ ವ್ಯವಸ್ಥೆಗಳು ಅಂದ್ರೆ CRT ಅಥವಾ PEMF ಅಥವಾ ಅಯಸ್ಕಾಂತದ ವಿಧಾನ, ಇದು ತುಂಬಾ ವ್ಯವಸ್ಥೆಗಳು ಸುಮಾರು ತರದ ಹೆಚ್ಚಿನ ಕಂಪನಿಗಳು ಅಥವಾ ಜನರು ಇವತ್ತು ಮಾಡಿ ಅದನ್ನು ನಮಗೆ ಹೊರಗಿಂದ ತೆಕ್ಕೊಳ್ಳಿಕ್ಕೆ ಸಿಗ್ತಾ ಉಂಟು. ಅದರಲ್ಲಿ ತುಂಬಾ ವೈವಿಧ್ಯಮಯವಾದ ಯಂತ್ರಗಳಿವೆ. ಅಂದ್ರೆ ಬರೀ ನಮಗೆ ಒಂದು ಅತ್ಯಂತ ಚಿಕ್ಕದಾಗಿ ಮನೆಯಲ್ಲೇ ಉಪಯೋಗ ಮಾಡಿಕೊಳ್ಳುವಂತದ್ದು ಇದೆ. ಹಾಗೆ ಅದರಿಂದ ಶುರುವಾಗಿ ಸಣ್ಣದರಿಂದ ದೊಡ್ಡದಾದ ವ್ಯವಸ್ಥೆಗಳು ಇವೆ. ಇದರಲ್ಲಿ ನಮ್ಮದು ಮಾಡಿದ್ದು ಸ್ವಲ್ಪ ಪ್ರತ್ಯೇಕತೆ ಇದೆ. ನಮ್ಮದಕ್ಕೆ ಕೋಣಮೆ ವೆಲ್ನೆಸ್ಸಿನ ವ್ಯವಸ್ಥೆ ಸ್ವಲ್ಪ ಸುಧಾರಿತವಾಗಿದೆ. ಹಾಗೆ ಇದರಿಂದ ಪ್ರಯೋಜನ ಮತ್ತು ಹೆಚ್ಚು ಸಿಗ್ತದೆ. ಅದರಲ್ಲಿಯೂ ಪ್ರಯೋಜನಗಳಿವೆ. ಹೊರಗಿಂದ ತೆಗಿಲಿಕ್ಕೆ ಸಿಗುವುದರಲ್ಲಿ ಎಲ್ಲದರಲ್ಲಿಯೂ ಪ್ರಯೋಜನ ಇದೆ, ಯಾಕಂದ್ರೆ ಈ ಸಿದ್ಧಾಂತವೇ ಅಷ್ಟು ಒಳ್ಳೆದಿದೆ. ಕೋಣಮೆ ವೆಲ್ನೆಸ್ಸಿನ ಯಂತ್ರದ ವಿಶೇಷತೆ ಏನು ಅಂತಂದ್ರೆ ಇದರಲ್ಲಿ ಬೆನ್ನು ನೋವು, ಮೊಣಕಾಲು ನೋವು ಅಥವಾ ಯಾವುದೇ ತರದ ಅನಾರೋಗ್ಯ ಇರೋರಿಗೆ ಒಂದು ಸುಖವಾಗಿ ಅದರಲ್ಲಿ ಆ ಚಿಕಿತ್ಸಾ ಸಮಯದಲ್ಲಿ ಮಲಗಿಕೊಳ್ಳಿಕ್ಕಾಗ್ತದೆ. ಅದನ್ನು ಆ ತರ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಪರಿಣಾಮಗಳು ಸ್ವಲ್ಪ ಜಾಸ್ತಿಯೇ ಸಿಗುವಾಗೆ ನಮ್ಮದು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ವೈದ್ಯಕೀಯ ತಂಡ ಇದರ ಹಿಂದೆ ತುಂಬಾ ಕೆಲಸ ಮಾಡಿ ಈ ಸಾಧನೆಯನ್ನು ಮಾಡಿದ್ದೇವೆ ನಾವು. ಈ ಚಿಕಿತ್ಸಾ ವಿಧಾನದ ಅವಧಿ ಸಾಧಾರಣವಾಗಿ 20 ನಿಮಿಷ. ಇದು ಒಂದು 7ರಿಂದ 14 ದಿವಸದ ಅವಧಿಯನ್ನು ವಿವಿಧ ತರದ ಕಾಯಿಲೆಗಳಿಗೆ ಬೇಕಾಗುತ್ತೆ. ಅದರ ತೀರ್ಮಾನ ನಮ್ಮ ವೈದ್ಯಕೀಯ ತಂಡ ಮಾಡುತ್ತೆ. ಯಾವ ವ್ಯಕ್ತಿಗೆ ಅಥವಾ ಯಾವ ವಿಷಯಕ್ಕಾಗಿ ಎಷ್ಟು ಸಮಯದ ಕೊಡಬೇಕು, ಎಷ್ಟು ದಿವಸ ತಗೊಳ್ಬೇಕು ಅನ್ನೋದು ನಮ್ಮ ವೈದ್ಯಕೀಯ ತಂಡದ ತೀರ್ಮಾನವಾಗಿರುತ್ತೆ. ಇದರಿಂದಾಗಿ ತುಂಬಾ ತರದ ಅನಾನುಕೂಲತೆಗಳು ಅಂದ್ರೆ ಮೊಣಕಾಲು ನೋವು ಇರಲಿ, ಬೆನ್ನು ನೋವು, ಕುತ್ತಿಗೆ ನೋವು ಅಥವಾ ಜೀರ್ಣಾಂಗದ ತೊಂದರೆಗಳು ಅಥವಾ ನರಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಅವುಗಳನ್ನು ಎಲ್ಲ ಈ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಸುಧಾರಿಸಿಕೊಳ್ಬಹುದು. ಇದು ನಮ್ಮ ತಂಡದ ಅನುಭವ. ಇದರಲ್ಲಿ ಒಂದು ಪ್ರಶ್ನೆ, ಅಡ್ಡ ಪರಿಣಾಮಗಳು ಏನಾದರೂ ಇವೆ ಅಂತ ಸಾಮಾನ್ಯವಾಗಿ ಕೇಳ್ತಾರೆ. ಇದರ ಹಿಂದಿನ ಅನ್ವೇಷಣೆಗಳ ಪ್ರಕಾರ ಇದು ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದ ಒಂದು ವ್ಯವಸ್ಥೆಯಾಗಿದೆ. ಆದರೆ ನಾವು ಇದನ್ನು ಈ ಹಾರ್ಟ್ ಇಂಪ್ಲಾಂಟ್ಸ್ ಅಂತ ಹೇಳ್ತೇವೆ ನಾವು, ಅಥವಾ ಪೇಸ್ ಮೇಕರ್ಸ್, ಯಾವುದೇ ಇಲೆಕ್ಟ್ರಾನಿಕ್ ಸಾಧನಗಳನ್ನು ಉಪಯೋಗಿಸಿ ಮಾಡುವಂತಹ ಅವರ ಶರೀರದಲ್ಲಿ ಅಳವಡಿಸಿದ್ದರೆ ಅದಕ್ಕೆ ನಾವು ಇದನ್ನು ಹೇಳುವುದಿಲ್ಲ. ಇದರಿಂದ ಅಡ್ಡ ಪರಿಣಾಮ ಬರಲೂಬಹುದು. ಅದು ಬಿಟ್ಟರೆ ಬೇರೆ ಯಾವ ತೊಂದರೆಗಳು ಬರುವುದಿಲ್ಲ ಅಂತ ಅನ್ವೇಷಕರು ಹೇಳಿಕೊಂಡಿದ್ದಾರೆ.
ಈ ಚಿಕಿತ್ಸೆಯನ್ನು ಬೇರೆ ಚಿಕಿತ್ಸೆಗಳ ಒಂದಿಗೆ ಹೊಂದಾಣಿಸಿಕೊಂಡು ಹೋಗ್ಬೋದಾ, ಅಥವಾ ಅಂತಹ ಒಂದು ಸಮಸ್ಯೆಗಳು ಕೆಲವರು ಕೇಳ್ತಾರೆ. ಇದು ಬೇರೆ ಯಾವುದೇ ತರದ ಚಿಕಿತ್ಸೆ ವಿಧಾನ ಇರಲಿ, ಅದರ ಒಟ್ಟಿಗೆ ಇದನ್ನು ತಕ್ಕೊಳ್ಬಹುದು. ಯಾಕೆಂದ್ರೆ ಇದು ಸಂಪೂರ್ಣವಾಗಿ ಅದಕ್ಕೆ ತೊಂದರೆ ಕೊಡುವುದಿಲ್ಲ. ಇದು ಜೀವಕೋಶಗಳ ಸ್ವಾಭಾವಿಕ ಕ್ರಿಯೆಯನ್ನು ವೇಗವರ್ಧಿಸಿ ಕೊಡುತ್ತದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ತೊಂದರೆಗಳು ಇದರಲ್ಲಿ ಇರುವುದಿಲ್ಲ. ಆದ್ದರಿಂದ ಯಾರಿಗೂ ಯಾವಾಗಲೂ ಇದನ್ನು ಕೊಡಬಹುದು. ಅಡ್ಡ ಪರಿಣಾಮಗಳು ಅಂತ ಇದುವರೆಗೆ ಯಾವುದೇ ಅನ್ವೇಷಕರಿಂದ ರಿಪೋರ್ಟ್ ಆಗಿಲ್ಲ. ಈ ಚಿಕಿತ್ಸಾ ವಿಧಾನವು ಜನಸಾಮಾನ್ಯರಿಗೆ ಸುಲಭವಾಗಿ ಕೈಗೆಟಕುವಂತಹ ವ್ಯವಸ್ಥೆ ಇದು. ಅತ್ಯಂತ ದುಬಾರಿಯಾದ ವ್ಯವಸ್ಥೆಗಳಲ್ಲ. ಇದು ಯಾರಿಗೂ ಯಾವಾಗಲೂ ತಕ್ಕೊಳ್ಳುವಂತಹ ಒಂದು ಚಿಕಿತ್ಸಾ ವಿಧಾನ. ಈಗ ನಮ್ಮಲ್ಲಿಗೆ ಕಾಸರಗೋಡಿಂದ ಶುರುವಾಗಿ ಮಂಗಳೂರು, ಉಡುಪಿ, ಪುತ್ತೂರು ಈ ಭಾಗದ ಜನರು ಬಂದು ಈ ಚಿಕಿತ್ಸಾ ವಿಧಾನವನ್ನು ಅನುಭವಿಸಿ ಗುಣ ಹೊಂದಿ ಹೋದವರಿದ್ದಾರೆ. ಹಾಗೆ ದೂರವಾದ ಅಹಮದಾಬಾದು, ಮುಂಬೈ, ನ್ಯೂಯಾರ್ಕಿಂದ ಕೂಡ ಬಂದು ಈ ಚಿಕಿತ್ಸಾ ವಿಧಾನದ ಪ್ರಯೋಜನ ಹೊಂದಿದವರಿದ್ದಾರೆ. ಯಾರಿಗೂ ಯಾವಾಗಲೂ ಹೊಂದಿಕೊಳ್ಬಹುದು. ಇದಕ್ಕೆ ಒಂದು ವಿಶೇಷತೆ ಅಂತಂದ್ರೆ ಇದನ್ನು ಹತ್ತಿರದವರೆಗೆ ಬಂದು ತಕ್ಕೊಂಡು ಹೋಗ್ಬೋದು. ಇದಕ್ಕಾಗಿ ಒಂದು ಹಾಸ್ಪಿಟಲೈಸೇಷನ್ ಅಥವಾ ಒಂದು ಕಡೆ ನಿಂತು ಉಳಕೊಂಡು ತಕ್ಕೊಳ್ಬೇಕಾದ ಚಿಕಿತ್ಸೆ ಅಂತಲೂ ಆಗೋದಿಲ್ಲ. OP ಅಂತ ಔಟ್ ಪೇಷಂಟ್ ಅಂತ ಹೇಳ್ತೇವೆ, ಆ ಥರ ತಕ್ಕೊಂಡು ಹೋಗುವಂಥ ವ್ಯವಸ್ಥೆ ಇದು. ಬರೀ 20 ನಿಮಿಷ ಹೆಚ್ಚಿನವರಿಗಿರುತ್ತೆ, ಕೆಲವರಿಗೆ ಅರ್ಧ ಗಂಟೆ ಅಥವಾ 40 ನಿಮಿಷದವರೆಗೆ ನಮ್ಮ ವೈದ್ಯಕೀಯ ತಂಡದವರು ನಿರ್ದೇಶನ ಕೊಡ್ತಾರೆ ಆ ವಿಷಯದಲ್ಲಿ. ಈ ಚಿಕಿತ್ಸೆಯಿಂದ ಯಾರಿಗೆಲ್ಲ ಪ್ರಯೋಜನ ಹೊಂದಬಹುದು ಅಂತ ಒಂದು ಪ್ರಶ್ನೆಗಳು ಬರ್ತಾ ಉಂಟು ಕೆಲಸಲ್ಲ. ಇದು ನಾವು ಮಾಡಿದಂತಹ ನಮ್ಮ ಮೆಡಿಕಲ್ ಟೀಮ್ ಇದನ್ನು ಯಾರಿಗೆಲ್ಲ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ, ಮೊಣಕಾಲು ನೋವು, ತೀವ್ರವಾದ ಮೊಣಕಾಲು ನೋವು, ನಡಿಲಿಕ್ಕೆ ಆಗದವರು ಅವರು ಪ್ರಯೋಜನ ಹೊಂದಿದ್ದಾರೆ. ಆಮೇಲೆ ಸೊಂಟ ನೋವು ಅಥವಾ ಬೆನ್ನು ನೋವು ಅದು ವಾಸಿ, ಕುತ್ತಿಗೆ ನೋವು ಅಥವಾ ಶೋಲ್ಡರ್ ಪೇನ್, ಭುಜದ ನೋವು ಅಂತಾರೆ. ಹಾಗೆ ಜೀರ್ಣಾಂಗದ ಸಮಸ್ಯೆ ಅಥವಾ ನರಕ್ಕೆ ಸಂಬಂಧಪಟ್ಟಂತಹ ತುಂಬಾ ಸಮಸ್ಯೆಗಳು ಇದರಲ್ಲಿ ವಾಸಿಯಾಗಿವೆ. ಹಾಗೆ ಪೋಸ್ಟ್ ಸರ್ಜಿಕಲ್ ಅಂತ ಹೇಳ್ತಾರೆ, ಅಂದ್ರೆ ಅದರ ನಂತರ ಅವರ ಗಾಯ ಒಣಗ್ಲಿಕ್ಕೆ ಅದು ಪ್ರಯೋಜನ ಹೊಂದಿದೆ. ಆಮೇಲೆ ಮೂಳೆ ಮುರಿತಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ಆದ ಮೇಲೆ ನಂತರದ ರಿಹ್ಯಾಬಿಲಿಟೇಷನ್ ಅಂತ ನಂತರದ ಪರಿಣಾಮ ಒಳ್ಳೆದು ಸಿಗ್ತದೆ ಇದರಲ್ಲಿ. ಹಾಗೆ ಒಂದು ಪರ್ಕಿನ್ಸನ್ನು ಅಥವಾ ಪೆರಿಫೆರಲ್ ನ್ಯೂರೋಪತಿ ಅಥವಾ ಸ್ಪರ್ಶಜ್ಞಾನದ ಕೊರತೆ, ಈ ತರದ ಚಿಕಿತ್ಸೆಗಳನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಅದಕ್ಕೂ ಒಳ್ಳೆ ಪರಿಣಾಮ ಸಿಕ್ಕಿದೆ. ಈ ಚಿಕಿತ್ಸಾ ವಿಧಾನದಲ್ಲಿ ಪರಿಣಾಮಗಳಿವೆ, ಇದು ಒಂದು ಸಾಮಾನ್ಯವಾದ ಪ್ರಶ್ನೆ ಬರ್ತದೆ. ಯಾವುದೇ ಒಂದು ತರದ ಚಿಕಿತ್ಸೆಯನ್ನು ಆರಂಭದಲ್ಲಿ ಬರುವಾಗ ಸಹಜ ಅದು ಕೆಲಸ ಮಾಡುತ್ತೋ ಅಥವಾ ಅದರದ್ದು ಪರಿಣಾಮ ಬೀರುತ್ತೋ ಇಲ್ವೋ ಅಂತ ಅನ್ನೋದು ಸಾಮಾನ್ಯವಾದ ಪ್ರಶ್ನೆ. ಇದರಲ್ಲಿ ಒಮ್ಮೆ ನಮ್ಮಲ್ಲಿಗೆ ಬಂದು ಈ ಚಿಕಿತ್ಸೆ ಹೊಂದಿದವರಿಗೆ ಇದರ ಬಗ್ಗೆ ವಿಶ್ವಾಸ ಬರುತ್ತೆ. ಅಂದರೆ 2 ಅಥವಾ 3ನೇ ದಿವಸವೇ ಪರಿಣಾಮ ಸಿಗ್ಲಿಕ್ಕೆ ಶುರುವಾದಾಗ ಯಾರಾದರೂ ನಂಬಲೇಬೇಕಾಗ್ತದೆ. ಹಾಗೆ ಎಲ್ಲಾ ತರದ ಚಿಕಿತ್ಸೆಗಳಲ್ಲೂ ಇದೇ ತರದ ಅನುಭವ ನಮ್ದಾಗಿದೆ. ಅಂದ್ರೆ ಹೆಚ್ಚಿನವರಿಗೂ 2ನೇ ಅಥವಾ 3ನೇ ದಿವಸ ಪರಿಣಾಮ ಅವರು ಸಿಕ್ಕಿದೆ. ಆಗ ಅವರ ಒಂದು ಮಾನಸಿಕ ಸಂತೋಷವೇ ಬೇರೆ, ಅದನ್ನು ಅವರು ಹೇಳ್ಕೊಳ್ತಾರೆ ನಮ್ಮಲ್ಲಿ. ಇದು ಈ ಚಿಕಿತ್ಸೆಗೆ ಬಂದಂತಹ ಒಂದು ಇದಕ್ಕೆಲ್ಲ ಯಾವುದೇ ಒಂದು ಹೊಸ ತರದ ಚಿಕಿತ್ಸೆ ಬರುವಾಗಲೂ ಇದು ಸಾಮಾನ್ಯವಾಗಿ ಬರುತ್ತದೆ. ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವೈದ್ಯಕೀಯ ತಂಡ ಇದನ್ನು ವಿವರಿಸಲಿಕ್ಕೆ ತಯಾರಿದೆ.